ಮುಜರಾಯಿ ಇಲಾಖೆ ವಿರುದ್ಧ ಸಿಡಿದೆದ್ದ ಅನಂತಕುಮಾರ್ ಹೆಗಡೆ. ನಾವು ನಮ್ಮ ದೇವಸ್ಥಾನ ಕಟ್ಟಬೇಕಾದ್ರೆ ಭಿಕ್ಷೆ ಬೇಡಬೇಕು. ದೇವಸ್ಥಾನದ ಆದಾಯವನ್ನ ಇವರು ಸರ್ಕಾರದ ಆದಾಯ ಅಂತ ಹೇಳಿದ್ದಾರೆ. ಇನ್ಮುಂದೆ ದೇಗುಲದ ಆದಾಯ ಮುಜರಾಯಿ ಬದಲು ಸರ್ಕಾರಕ್ಕೆ ಹೋಗುತ್ತಂತೆ. ಮುಜರಾಯಿ ಇಲಾಖೆ ಇನ್ಮುಂದೆ ಪೇಪರ್ನಲ್ಲಿ ಮಾತ್ರ ಉಳಿಯುತ್ತೆ. ಮುಸ್ಲಿಮರಿಗೆ ಅವರ ಆಸ್ತಿಯಿಂದ ವರ್ಷಕ್ಕೆ 50,000 ಕೋಟಿ ಆಗುತ್ತೆ. ಕ್ರಿಶ್ಚಿಯನ್ ಮಿಷನರಿ ಬಂದಾಗ ಅವರ ಕೈಯಲ್ಲಿ ಬೈಬಲ್ ಇತ್ತು, ನಮ್ಮ ಕೈಯಲ್ಲಿ ನೆಲ ಇತ್ತು. ಆದರೆ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ನಾವು ಭಿಕ್ಷೆ ಬೇಡಬೇಕಾದಂತಹ ಪರಿಸ್ಥಿತಿ ಅಂತ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ. ಮುಸಲ್ಮಾನರಿಗೆ ಇಲ್ಲದೇ ಇರೋ ಊರುಗಳಲ್ಲಿ ಕೂಡ ವಕ್ಫ್ ಆಸ್ತಿ ಇದೆ. ಪಾರ್ಲಿಮೆಂಟ್ ನಲ್ಲೇ ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಅವರು ಒಪ್ಕೊಂತಾರೆ, ಒಂದು ವರ್ಷಕ್ಕೆ ವಕ್ಫ್ ಆಸ್ತಿಯಿಂದ ಬರತಕ್ಕಂಥ ಬಡ್ಡಿಯ ಮೊತ್ತ 50,000 ಕೋಟಿ ರೂಪಾಯಿಗಳಿಗೂ ಜಾಸ್ತಿ. ನಾವು ನಮ್ಮ ದೇವಸ್ಥಾನ ಕಟ್ಟಬೇಕು ಅಂತಂದ್ರೆ ಭಿಕ್ಷೆ ಬೇಡಬೇಕು. ನಮ್ಮ ಮಠ ಕಟ್ಟಬೇಕು ಅಂತಂದ್ರೆ ಭಿಕ್ಷೆ ಬೇಡಬೇಕು. ಅಲ್ಲಿಗೆ ಮುಗ್ದಿಲ್ಲ. ನಮ್ಮ ದೇವಸ್ಥಾನಗಳ ಆದಾಯಕ್ಕೂ ಕೂಡ ಕಣ್ಣು ಹಾಕಿದ್ರು. ದೇವಸ್ಥಾನಗಳನ್ನ ಸರ್ಕಾರ ವಶಪಡಿಸ್ಕೊಂಡಿತು. ದೇವಸ್ಥಾನ ಆದಾಯ ಸರ್ಕಾರದ ಆದಾಯ ಅಂತ ಹೇಳಿದ್ರು. ಈಗ ಮತ್ತೊಂದು ಬರ್ಲಿಕ್ಕಿದೆ. ನಿಮ್ಮ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.